ಜೈ ಶ್ರೀರಾಮ್. ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯುತ್ತಾ ನೆನೆಯದಂತಿರಬೇಕು ಎಂದು ಹೇಳುತ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಸ್ಟಾರ್ ಅನಿ ಬ್ಲಾಗ್ಸ್. ಇವತ್ತೇನಪ್ಪ ಅಂತಂದರೆ ನಾವು ಫ್ಯಾಮಿಲಿ ಜೊತೆ ಎಲ್ಲ ತಿರುಪತಿಗೆ ಹೋಗ್ತಾ ಇದ್ದೀವಿ. ಅದಕ್ಕೋಸ್ಕರ ಏನಾದರೂ ಸ್ನ್ಯಾಕ್ಸ್ ರೆಡಿ ಮಾಡ್ಕೋಬೇಕಲ್ವಾ. ನಿಮ್ಮ ಮನೇಲೂ ಹಿಂಗೇನಾ, ಅಥವಾ ನೀವೇನಾದರೂ ಹೊರಗಡೆ ಪರ್ಚೇಸ್ ಮಾಡ್ತೀರಾ ಅಥವಾ ಮನೆಯಿಂದನೇ ಪ್ರಿಪೇರ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾವು ಈ ಸರಿ ನಾನೇ ಮಾಡೋಣ ಅಂತ ನಮ್ಮ ಮಮ್ಮಿಗೆ ಫೋರ್ಸ್ಫುಲ್ಲಿ ನಾನೇ ಟ್ರೈ ಮಾಡ್ತೀನಿ ಅಂತಂದು ನಮ್ಮ ಅಕ್ಕನ ಹೆಲ್ಪಿಂದ ಮಾಡ್ತಾ ಇದ್ದೀನಿ. ಚಕ್ಲಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದು ಇವಾಗ ನೋಡೋಣ. 2 ಗ್ಲಾಸ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 1 ಗ್ಲಾಸ್ ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರ ಪುಡಿ ಮತ್ತು ಅಜ್ವಾನ ಮತ್ತು ಎಳ್ಳು ತೊಗೊಂಡಿದ್ದೀನಿ, 1 ಗ್ಲಾಸ್ ನೀರು. ಈಗ ಇದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ 1 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಬೆಣ್ಣೆ ಹಾಕಿದ್ದೀನಿ. ಬೆಣ್ಣೆ ಹಾಕಿದರೆ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ನಮ್ಮ ಅಕ್ಕ ಹೇಳ್ತಾ ಇದ್ಲು. ಅದು ಫುಲ್ಲು ಕುದಿ ಬಂದಮೇಲೆ ಅದು ಕುದ್ದಿರೋ ನೀರಿಗೆ ಹಿಟ್ಟನ್ನೆಲ್ಲ ನಾವು ಕಲಸಿಟ್ಕೊಂಡಿರ್ತೀವಲ್ಲ, ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಅದಕ್ಕೆ ಹಾಕಿ ಏನು ಮಿಕ್ಸ್ ಮಾಡದೆ ಮುಚ್ಚಿಟ್ಬಿಡಬೇಕು. ನಮ್ಮ ಅಕ್ಕ ಸ್ಕೂಟಿ ಹೊಡೆದು ಭಾಳ ದಿನ ಆಯಿತು ಅಂತಂದು ಇವತ್ತು ಒಂದು ರೌಂಡ್ ತೊಗೊಂಡು ಹೋಗಿದ್ಲು. ಆದರೆ ಮಕ್ಕಳು ನೋಡಿ ಅವಳಿಗೆ ಹೆಂಗೆ ತೀಟ್ಲೆ ಕೊಡ್ತಿದ್ದಾರೆ ಅಂತ. ಅದಾದಮೇಲೆ ನಾನು ಕೂಡ ಅವ್ರನ್ನೆಲ್ಲ ಕೂಡಿಸ್ಕೊಂಡು ಒಂದು ರೌಂಡ್ ಹೋಗಿ ಬಂದೆ. ತುಂಬ ಹಠ ಮಾಡ್ತಿದ್ರು. ನೋಡಿ ಇಲ್ಲಿ ನನ್ನ ಅಳಿಯ ಕೂಡ ಮುಂದ್ಗಡೆ ಹೇಗೆ ಕೂತಿದ್ದಾನೆ ಅಂತ. ಏನೋ ಹಿಂಗೆ ಹೋಗಿ ತುಂಬ ಖುಷಿ ಆಗುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಚಕ್ಲಿ ಹಿಟ್ಟಿನ ಅದಕ್ಕೆ ನಾದ್ಕೋಬೇಕು. ಅದನ್ನು ನೋಡಿ, ಇಲ್ಲಿ ಇದೆಲ್ಲ ಈ ಥರ ಒಂದು ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ ಸೈಡಲ್ಲಿ ಎಣ್ಣೆ ಕೂಡ ಕಾಯ್ಕೊಂಡು ಇಟ್ಟಿದ್ದೀನಿ, ಕಾಯಬೇಕು ಅಂತ. ಚಕ್ಲಿ ಮಾಡೋ ಒಳ್ಳಿಗೆ ಅದನ್ನ ಚಿಕ್ಕ ಚಿಕ್ಕದು ಉಂಡೆ ಮಾಡಿಕೊಂಡು ಈ ಥರ ನಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜಿಂದು ಚಿಕ್ಕ ಚಿಕ್ಕದಾಗಿ ಚಕ್ಲಿ ಮಾಡಿ ಇಟ್ಕೋಬೇಕು. ಒಂದು ಇದರಲ್ಲಿ ಎಷ್ಟಾಗುತ್ತೆ ಅಷ್ಟು. ನೋಡ್ಕೋಬೋದು, ಇವಾಗೆ ಫೈನಲ್ ಸ್ಟೇಜಿಗೆ ಬಂದಿದೆ. ಇವಾಗ ಅದು ಇನ್ನೊಂದು ಸ್ವಲ್ಪ ಗುಳ್ಳೆ ಎಲ್ಲ ಇದೆಯಲ್ಲ, ಅದೆಲ್ಲ ಹೋಗಾದ್ಮೇಲೆ ನಾನು ಅದನ್ನು ತೆಗಿತೀನಿ. ಇವಾಗ ನಾನು ಅದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ನೋಡಿ ಅಂತ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ. ಹಾಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಈವ್ನಿಂಗ್ ಹೊರಗಡೆ ಹೋಗೋಣ ಅಂತಂದು ಎಕ್ಸಿಬಿಷನ್ ಬಂದಿತ್ತು. ಎಕ್ಸಿಬಿಷನ್ ಹೋಗಿದ್ವಿ. ಎವ್ರಿ ಟೈಮ್ಗಿಂತ ಈ ಟೈಮ್ ತುಂಬ ಸಖತ್ತಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಕೂಡ. ಹಾಗೆ ಪಕ್ಕದಲ್ಲಿ ಸ್ಟೇಜ್ ಕೂಡ ಹಾಕಿದ್ರು. ನಾವು ಕೂಡ ಡ್ಯಾನ್ಸ್ ಮಾಡಿ ತುಂಬ ದಿನ ಆಗಿತ್ತು ಅಂತಂದು ಕನ್ನಡ ಸಾಂಗ್ ಬೇರೆ ಇತ್ತಲ್ವಾ, ಹಾಗೆ ಡ್ಯಾನ್ಸ್ ಕೂಡ ಮಾಡಿದ್ರು. ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ಎಂಟ್ರೆನ್ಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಎಂಟ್ರೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು.
ನೋಡ್ಬೋದು ಆಪೋಸಿಟಲ್ಲಿ ಒಬ್ಬ ಅಂಕಲ್ ನಿಂತಿದ್ರಲ್ಲ, ನಾನು ಅವ್ರಿಗೆ ಅಂಕಲ್ ಇದು ಎಷ್ಟು ಅಂತ ಕೇಳಿದೆ. ಆ್ಯಕ್ಚುಲಿ ಅವರು ಅಲ್ಲಿ ವರ್ಕ್ ಮಾಡೋರಲ್ಲ. ನಿಮಗೆ ಕೂಡ ಇದೇ ಥರ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆಕ್ಸೆಸರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಏನಪ್ಪ ಅಂತಂದರೆ ನಾವು ಹೊರಗಡೆ ಶಾಪಲ್ಲೆಲ್ಲಾದರೂ ಹೋದರೆ ಬಾರ್ಗೇನಿಂಗ್ ಮಾಡಿರ್ಬೋದಿತ್ತು. ಬಟ್ ಕೆಲವೊಂದು ಐಟಮ್ಸಲ್ಲಿ ವರ್ತ್ ಅನಿಸ್ತಿರ್ಲಿಲ್ಲ. ಹಾಗಾಗಿ ಫಸ್ಟ್ ಮುಂಚೆ ಎಲ್ಲ ನೋಡಿಕೊಂಡು ಬರ್ತಿರೋದು ತಗೊಳ್ಳೋಣ ಅಂತ ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ವಿ. ನೋಡ್ಬೋದು ನಮ್ಮ ಅಕ್ಕ ಏನು ಮಾಡ್ತಿದ್ದಾಳೆ ಅಳಿಯಂಗೆ. ಅಲ್ಲಿ ನಾವು ಆಲೂ ಬೋಂಡ ಮತ್ತು ಬದನೆಕಾಯಿ ಬೋಂಡ ತೊಗೊಂಡಿದ್ವಿ. ಬಟ್ ನನಗೆ ಇದರಲ್ಲಿ ಟೇಸ್ಟ್ ಏನು ಅಷ್ಟು ಇಷ್ಟ ಆಗಲಿಲ್ಲ. ಹಾಗಾಗಿ ಆ್ಯಕ್ಚುಲಿ ನಮ್ಮದು ಊಟ ಕೂಡ ಹೊರಗಡೆ ಹೋಗೋ ಪ್ಲ್ಯಾನ್ ಇರೋದ್ರಿಂದ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಮಾತ್ರ ತೊಗೊಂಡು ಟೇಸ್ಟ್ ಮಾಡಿದ್ವಿ. ಸ್ನ್ಯಾಕ್ಸ್ ತಿನ್ನೋದೆಲ್ಲ ಆದಮೇಲೆ ಸ್ವಲ್ಪ ಗೇಮ್ಸ್ ಟ್ರೈ ಮಾಡಿದ್ವಿ. ಕೊಲಂಬಸ್ ಒಂದೇ ಆಡಿದ್ದು ಮತ್ತು ಬ್ರೇಕ್ ಡ್ಯಾನ್ಸ್ ಒಂದು ಆಟ ಆಡಿದ್ವಿ ಅಷ್ಟೇ. ನೋಡ್ಬೋದು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅದೆಲ್ಲ ಆದಮೇಲೆ ನಮ್ಮ ಅಕ್ಕನ ಮಗ ಗೇಮ್ಸ್ ಆಟ ಆಡ್ತೀನಿ ಅಂತಂದು ಇಲ್ಲಿ ಏರೋಪ್ಲೇನ್ ತೋರಿಸ್ದ. ಬಟ್ ಅಲ್ಲಿ ಹೋದ್ಮೇಲೆ ಅವನು ಒಂದು ಗೇಮ್ ಆಟನೇ ಆಡಲಿಲ್ಲ. ನಾವು ಆ್ಯಕ್ಚುಲಿ ಅವನು ಆಟ ಆಡ್ತಾನೆ ಅಂತಲೇ ಎಕ್ಸಿಬಿಷನ್ ಅಂದರೆ ಅವನ ಹೆಸ್ರು ಹೇಳ್ಕೊಂಡು ನಾವೇ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದ್ವಿ. ತುಂಬ ದಿನ ಆದಮೇಲೆ ಚೆನ್ನಾಗಿತ್ತು. ಇನ್ನೊಂದೇನಪ್ಪ ಅಂತಂದರೆ ಈ ಬರೀ ಕನ್ನಡ ಸಾಂಗ್ಸೇ ಪ್ಲೇ ಮಾಡ್ತಾಯಿದ್ರು. ರಾಜ್ಕುಮಾರ್ ಅವ್ರದ್ದು ಪ್ಲೇ ಮಾಡಿದರು, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಸಾಂಗ್ನ. ಹಾಗೆ ನಾನು 2 ಸ್ಟೆಪ್ ಆಗ್ತಾಯಿದ್ದೆ. ಅದಾದಮೇಲೆ ಮತ್ತೆ ಬ್ರೇಕ್ ಡ್ಯಾನ್ಸ್ ಗೇಮ್ ಇದೆಯಲ್ಲ ಅದನ್ನು ಆಟ ಆಡೋಣ ಅಂತ ನಾನು ನಮ್ಮ ಅಕ್ಕ ತಿರ್ಗಾ ಅವನ ಜೊತೆ ಬಿಟ್ಟು ನಮ್ಮ ಅತ್ತೆ ಜೊತೆ ಬಿಟ್ಟು ನಾವು ಹೋಗ್ತಾ ಇದ್ವಿ. ಅವ್ನು ಫುಲ್ ಹಠ ಮಾಡ್ತಾಯಿದ್ದೆ ನಾನು ಬರ್ತೀನಿ ಅಂತ. ಅಪ್ಪು ಕೂಡ ಅಷ್ಟೇ, ಅದು ಜಂಪಿಂಗ್ ಸೆಟ್ಟಲ್ಲಿ ಅದು ಬಿಟ್ಟು ಹೊರಗಡೆನೇ ಬರ್ತಿಲ್ಲ. ಆಲ್ಮೋಸ್ಟ್ ನಾವಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡಿರಲ್ಲ ಅದು ಫುಲ್ ಅದ್ರ ಒಳಗಡೆನೇ ಇದ್ದ. ಇದೆಲ್ಲ ಆದಮೇಲೆ ಯಾವುದಾದ್ರೂ ಗೇಮ್ಸ್ ಟ್ರೈ ಮಾಡೋಣ ಅಂತಂದು 50 ರುಪೀಸ್ಗೆ 6 ಬಾಲ್ಸ್ ಕೊಟ್ಟಿದ್ರು. ಇದನ್ನು ಟ್ರೈ ಮಾಡೋಣ ಅಂತ ಹೋದೆ. ನೋಡ್ತಾ ಇರಿ ನೀವೇ ಏನು ಬರುತ್ತೆ ನನಗೆ ಅಂತ. ನೋಡ್ಬೋದು 50 ರುಪೀಸ್ ಕೊಟ್ಟು ಅದು ಬಾಲ್ಸ್ ತೊಗೊಂಡು ಗೇಮ್ಸ್ ಆಡಿದರೆ ನನಗೆ ಪಾತ್ರೆ ತಿಕ್ಕೋ ಬ್ರಷ್ ಬಂದಿದೆ. ಅದೇ ನಾನು ಅವ್ರಿಗೆ ಹೇಳ್ತಾ ಇದ್ದೆ 50 ರುಪೀಸ್ ಕೊಟ್ಟಿದ್ರೆ 5 ಪೀಸ್. ಇಲ್ಲಿ ನಾನು ತೋರಿಸ್ತಿದ್ದೀನಲ್ಲ ಹೇರ್ ಆಕ್ಸೆಸರೀಸ್, ಇದನ್ನ ಯಾರಾದರೂ ಚಿಕ್ಕವರಿದ್ದಾಗ ಯೂಸ್ ಮಾಡಿದರೆ ಕಮೆಂಟ್ ಮಾಡಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಹಾಗೆ ಹೋಗ್ತಾ ಅಲ್ಲಿ ಮುಂದ್ಗಡೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಫೋಟೋ ಕೂಡ ಡಿಸ್ಪ್ಲೇ ಮಾಡಿದರು. ಅವ್ರಿಗೆ ನಮಸ್ಕಾರ ಹೇಳ್ತಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.